ಟ್ಯಾಕ್ಸಿ ಬಸ್ಸಲ್ಲೇ ಹೋಗ್ಬೋದಲ್ಲ? ಬೇಡ, ಟ್ಯಾಕ್ಸಿಲಿ ಹೋಗೋಣ, ನಂಗೆ ಸುಸ್ತಾಗುತ್ತೆ. ಅಣ್ಣ, ತಿರುಪತಿಗೆ ಬರ್ತೀರಾ? ಗಂಡ ಹೆಂಡ್ತಿನಾ? ಹೌದು, ಯಾಕೆ? ನಾನು 6,000ಕ್ಕಿಂತ ಜಾಸ್ತಿ ಕೊಡಲ್ಲ. ಸರಿ, ಕೂತ್ಕೊಳ್ಳಿ. ವಾಟರ್ ಬಾಟ್ಲಲ್ಲಿ ಬ್ಯಾಗಲ್ಲಿದೆ, ಡಿಕ್ಕಿಯಲ್ಲಿ. ಡಿಕ್ಕಿನ ಅಲ್ಲಿ ಯಾಕಿಟ್ಟೆ? ನೀವೇ ತಾನೇ ಬ್ಯಾಗ್ ಹಿಂದೆ ಇಡಕ್ಕೆ ಹೇಳಿದ್ರಿ, ಬಾಟಲ್ ತರಕ್ಕೆ ಮರ್ತೋದೆ. ಕರ್ಮ. ಸರ್ ತಗೊಳ್ಳಿ, ಇದನ್ನೇ ಕೊಡಿ. ಇದು ಬೇಡ ಅಂದರೆ ಹೇಳಿ, ನಾನೇ ತೆಕ್ಕೊಡ್ತೀನಿ. ಕೊಡ್ತೀನಿ, ಆದರೂ ಅಯ್ಯೋ, ಏನು ಮಾಡೋಕ್ಕಾಗಲ್ಲ ಸರ್, ಒಂದ್ಸತಿ ಆಗುತ್ತೆ. ಹೊಟ್ಟೆ ಸಿಗ್ತಿದ್ಯಾ? ಇಲ್ಲ, ಸ್ವಲ್ಪ ಬೇಗ ಹೋಗ್ಬೇಕು. ಇಲ್ಲ, ತುಂಬ ದೂರ ಹೋಗ್ಬೇಕಲ್ಲ, ಅದಕ್ಕೆ ಕೇಳಿದೆ, ಏನಾದರೂ ಹಸವಾಗ್ತಿತ್ತೋ ಏನೋ ಅಂತ, ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಅಣ್ಣ, ಹೇಳಿದ್ನಲ್ಲ ಬೇಡ ಅಂತ. ಮೇಡಮ್ ನಿಮಗೆ? ಸರ್ ಅವ್ರನ್ನ ಕೇಳಿ ಸರ್. ಇಲ್ಲ ಅಣ್ಣ, ಬೇಡ, ಥ್ಯಾಂಕ್ ಯು. ಸಾಕಾ? ಈಗ ನಿಂಗೆ ಮಾತಾಡ್ತಿದ್ದೀರಾ, ಬೇಗ ಗಾಡಿ ಓಡಿಸ್ತೀರಾ? ಸರ್ ಬೇಜಾರು ಮಾಡ್ಕೊಂಬೇಡಿ ಸರ್, ಬೇಗ ಕರ್ಕೊಂಡು ಹೋಗ್ತೀನಿ ಸರ್. ಮತ್ತೆ ನಿಮ್ಮ ಮಕ್ಕಳು ಬಂದಿಲ್ಲ ಸರ್? ಮತ್ತೆ ಮನೇಲಿ ಬಿಟ್ಟು ಬನ್ನಿ. ಹಾಂ, ಯಾಕೆ ಬಿಟ್ರಿ? ಸುಮ್ಮನೆ ಹಾಗೆ. ಸುಮ್ಮನೆ ಹಂಗೆ ಇವನೇ ಬಿಡಿಸಿರ್ತಾನೆ, ಎಲ್ಲ ಗಂಡಸರು ಒಂದೇ. ಏನು ಮಾಡ್ತಾ ಇದ್ದೀರಾ? ಅವನ ಜೊತೆ ಮಾತಾಡ್ತಿದ್ದೀಯಲ್ಲ, ಸುಮ್ಮನೆ ಗಾಡಿ ಓಡ್ಸೋಕೆ ಬಿಡೋ ಅವ್ರಿಗೆ. ಅಣ್ಣ, ನೀವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ, ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಒಳಗೆ ಬಂದು ಮಲ್ಕೊ. ಬಿಡಿ ಸರ್, ಆಡಲಿ ಬಿಡಿ ಸರ್. ಸರ್, ಮುಂದೆ ಒಂದು ವೈನ್ ಅಂಗಡಿ ಇದೆ, ಬೀರ್ ಕುಡಿತೀರಾ? ಇಲ್ಲ, ಏನು ಕೇಳ್ತಾ ಇದ್ದೀರಾ? ಇಲ್ಲ, ಆಫೀಸ್ ಆದಮೇಲೆ ಪಾರ್ಟಿ ಕುಡಿಯೋದು ಏನೂ ಇಲ್ವಾ? ಅದೆಲ್ಲ ಅಪರೂಪಕ್ಕಷ್ಟೇ. ಫುಲ್ ಕುಡ್ಕೊಂಡು ಮನೆಗೆ ಬರೋದು? ಇಲ್ಲ, ಹಂಗೇನಿಲ್ಲ. ಮನೆಗೆ ಬಂದು ಊಟ ಚೆನ್ನಾಗಿಲ್ಲ ಅಂದರೆ ಬೈಯಕ್ಕೆ ಶುರು ಮಾಡೋದು. ಅಯ್ಯ, ಸುಮ್ಮನಿದ್ರೆ ಏನೇನೋ ಮಾತಾಡ್ತೀಯಲ್ಲ. ಹಂಗೆ ಹೊಡೆಯಕ್ಕೆ ಶುರು ಮಾಡ್ಬಿಡೋದು ನಿಮ್ಮ ಮನೆಯವ್ರ ಮೇಲೆ. ಸುಮ್ಮನಿದ್ರೆ ಸರಿ. ಇವಾಗ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಅಂದರೆ ಪಕ್ಕ ಹೊಡಿತ್ಯಾ ಅವಳನ್ನ. ಓಯ್, ನೀನು ಡ್ರೈವರು, ಆ ಕೆಲಸ ಮಾತ್ರ ಮಾಡು, ಇಲ್ಲ ಅಂದರೆ ಸರಿ ಇರಲ್ಲ. ಏನು ಸರಿ ಇರಲ್ಲ? ನೀನು ಸರಿಯಾಗಿದ್ರೆ ತಾನೇ ಎಲ್ಲ ಸರಿಯಾಗಿರೋದು. ಓಯ್, ನಿಲ್ಸೋ, ಗಾಡಿ ಜಾಸ್ತಿ ಆಯ್ತು ನಿಂದು. ನಾವಿಲ್ಲಿಂದ ಇಳಿದು ಬಸ್ಸಲ್ಲಿ ಹೋಗ್ತೀವಿ. ಸರ್ ಪ್ಲೀಸ್ ಸರ್, ತಪ್ಪಾಗೋಯ್ತು ಸರ್, ಪ್ಲೀಸ್ ಸರ್, ತಪ್ಪು ಇಲ್ಲ, ಸೈಡ್ಗೆ ಗಾಡಿನ ಜಾಸ್ತಿ ಆಯ್ತು ನಿಂದು. ಮೇಡಮ್ ಸ್ವಲ್ಪ ಅರ್ಥ ಮಾಡಿಸಿ ಮೇಡಮ್, ಅವ್ರು ಪ್ಲೀಸ್ ಅರ್ಥ ಮಾಡಿಸಿ ಮೇಡಮ್. ಸಾರಿ ಕೇಳ್ತಾ ಇದ್ದಾರಲ್ಲ, ಬಿಡಿ. ಇಲ್ಲ, ಅದು ನಂದೇ ತಪ್ಪು. 3 ಹೊತ್ತು ಗಾಡಿ ಓಡಿಸಿ ಒಂಥರ ಆಗಿಬಿಟ್ಟಿದೆ. ನಿಮ್ಮ ಮಧ್ಯದಲ್ಲಿ ನಾನು ಬರಬಾರ್ದಿತ್ತು, ಪ್ಲೀಸ್ ಕ್ಷಮಿಸ್ಬಿಡಿ. ಮತ್ತು ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊ. ಸರ್, ಅದೆಲ್ಲ ಬಿಡಿ, ಒಂದು ಕತೆ ಹೇಳಲ್ಲ, ಕೇಳ್ತೀರಾ? ಹೇಳಲ್ಲ? ಒಬ್ಬ ಹುಡುಗ ಇರ್ತಾನೆ, ಒಂದು 12ರಿಂದ 14 ವರ್ಷ. ಅವನಿಗೆ ಒಬ್ಬ ತಂಗಿ, ಅಪ್ಪ, ಅಮ್ಮ ಇರ್ತಾಳೆ. ಅಮ್ಮ ತುಂಬ ಲವ್ ಮಾಡ್ತಿರ್ತಾರೆ ಆ ಮಕ್ಕಳನ್ನ, ಆದರೆ ಅಪ್ಪ ಅಷ್ಟೇ ಕೋಪ ಇರುತ್ತೆ. ಆ ಒಂದು ಹೆಣ್ಮಗು ಆಯಿತು, 2ನೇದು ಅಂತ. ಆಮೇಲೆ
ದಿನ ಅಪ್ಪ ಕುಡ್ಕೊಂಬಂದು ಮಕ್ಕಳಿಗೆ ಮತ್ತು ಹೆಂಡ್ತಿನ ಹೊಡಿತಾ ಇರ್ತಾನೆ ದಿನ. ಹಂಗೆ ಒಂದಿನ ಕುಡ್ಕೊಂಡು ಮನೆಗೆ ಬರ್ತಾನೆ. ಡಿವೋರ್ಸ್ ಬೇಕಾ ನಿಮಗೆ? ಹುಡುಗನಿಗೆ ಚಾಕು ಸಿಗುತ್ತೆ. ದೇವರು ಎಂತ ಚಾನ್ಸ್ ಕೊಟ್ಟಿದ್ದಾನೆ ನೋಡಿ ಆ ಹುಡುಗನಿಗೆ. ಚಾನ್ಸ್ ಏನು ಚಾನ್ಸ್? ಸಾಯಿಸೋದು ಇಲ್ಲ, ಅದೇಂಗೆ ಸಾಧ್ಯ? ಹಿಂಗೆ ನುಚ್ಚಿಡ್ದಿದ್ಯಾ? ಮುಗಿತಾ ಕತೆ? ಇಲ್ಲ, ಸಿಗಾಕೊಂಡಿದೆ. ಏನು ಮಾಡ್ಬೇಕಾ ಹುಡುಗ? ಅವ್ರ ಅಪ್ಪನ ಸಾಯಿಸಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಇಲ್ಲ ಇಲ್ಲ, ಅದೇ ಸಾಧ್ಯ? ಪೊಲೀಸ್ ಹತ್ರ ಹೋಗ್ಬೇಕು. ಪೊಲೀಸಾ? ಚಿಕ್ಕ ಮಕ್ಕಳದ ಮಾತು ಯಾರು ಕೇಳ್ತಾರೆ? ಯಾವ ಪೊಲೀಸ್ ಕೇಳ್ತಾನೆ? ಏನಾದರೂ ತಪ್ಪು ಮಾಡಿದ್ರೆ ಏನು ಹೇಳಿದೆ ನೀನು? ತಪ್ಪು ಮಾಡಿದ್ರೆ ಹೇಳಿದ್ದಕ್ಕೆ ಸಾಯ್ತೀರಾ? ನೀವೆಲ್ಲ ನಿಜ ಹೇಳಿ. ಸರಿಯಾಗಿರೋ ಉತ್ತರ ಹೇಳ್ಬಿಡಿ. ನೋಡ್ತಾ ಆ ಹುಡುಗಂಗೆ ಚಾಕು ಸಿಗುತ್ತೆ. ಎಂತ ಚಾನ್ಸ್ ಕೊಟ್ಟಿದ್ದಲ್ಲ ದೇವ್ರು ಅವನಿಗೆ. ಹ್ಞೂ, ಅಪ್ಪನ ಸಾಯ್ಸಕ್ಕೆ. ಕರೆಕ್ಟ್. ಏನು ಮಾಡ್ಬೇಕಾ ಹುಡುಗ? ಸಾಯಿಸಿದ್ರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್. ಏನು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅದೇಗ್ ಸಾಧ್ಯ? ಚಿಕ್ಕ ಹುಡುಗ ಅವನು. ಸಾಯಿಸಿದ್ರೆ ತಂಗಿ ಗತಿ ಏನು? ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅವನು ಪೊಲೀಸ್ ಹತ್ರ ಹೋಗ್ಬೋದಲ್ಲ? ಪೊಲೀಸ್ ಹತ್ರನ? ಆ ಚಿಕ್ಕ ಹುಡುಗನ ಮಾತು ಯಾರು ಕೇಳ್ತಾರೆ? ಏನಾದರೂ ತಪ್ಪು ಮಾಡಿದ್ರೆ? ಏನಾದ್ರೂ ತಪ್ಪು ಮಾಡಲೇಬೇಕು. ಸರಿ, ಅವನು ತಪ್ಪು, ಮತ್ತೆ ನಿಂದು? ಮನೆಗೆ ಬಂದು ಕುಡ್ಕೊಂಬಂದು ಹೊಡಿತ್ಯಾ? ಮೇಡಮ್, ನಾನು ನಿನ್ನ ಕಾಪಾಡ್ತೀನಿ. ಹೊಡಿದೆ ಕುಡ್ಕೊಂಬಂದು ಹೊಡಿತ್ಯಾ? ಅವರಪ್ಪ ಸಾಯ್ಬೇಕು ಅಂದರೆ ನೀನು ಸಾಯ್ಲೇಬೇಕು. ಬರೀ ಕತೆ ತಾನೆ. ಒಂದೊಂದು ಜೀವನನೂ ಒಬ್ಬೊಬ್ಬರಿ ಕತೆ ಇದೆ. ನೀನೇ ಅನ್ಕೊಂಡೆ ನಗ ಅವಳಿಗೆ. ಅಣ್ಣ, ಊಟ ಬಡಿಸ್ತೀನಿ, ಕೈಕಾಲು ಮುಖ ತೊಳ್ಕೊಂಡು ಹೋಗಿ.
ಯಾಕಣ್ಣ ಇಷ್ಟು ಬೇಗ ಹೋಗ್ಬಿಟ್ಟೆ? ಸವಾರಿ ಇದೆ. ಅಣ್ಣ ಹುಷಾರು. ಎಲ್ಲಿಗೆ? ಗಂಡ ಹೆಂಡ್ತಿನಾ? ಈ ಕಿರುಚಿತ್ರ ನೋಡಿದ ಎಲ್ಲ ವೀಕ್ಷಕರಿಗೆ ಒಂದು ಸಂದೇಶವೇನೆಂದರೆ, ಅವರು ತಮ್ಮ ಮನೆಯಲ್ಲಿ ಅವರ ತಂದೆ ತಾಯಿಯಂದರಿಗೆ ಅಥವಾ ತಂದೆ ತಾಯಿಯಂದರಾದರೂ ತಮ್ಮ ಮಕ್ಕಳ ಎದುರಿಗೆ ಯಾವುದೇ ಕಾರಣಕ್ಕೂ ಘರ್ಷಣೆ ಮಾಡಕೂಡದು. ಈ ಥರ ಘರ್ಷಣೆ ಮಾಡಿದಾಗ ಆ ಪುಟ್ಟ ಮನಸ್ಸಿನ ಮೇಲೆ ಬೀರಿದ ಪರಿಣಾಮವು ಎಷ್ಟು ದೊಡ್ಡವರಾದರೂ ಮನಸ್ಸಿನಿಂದ ಹೋಗುವುದಿಲ್ಲ. ಉದಾಹರಣೆಗೆ ಈ ಚಾಲಕನೊಬ್ಬನಿದ್ದಾನೆ.